ರಾಜ್ಯದ ಜನರಿಗೆ ಹೊಸ ವರ್ಷದಲ್ಲಿ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಬಸ್ ದರ ಏರಿಕೆ ಬೆನ್ನಲ್ಲೇ ಈಗ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್. ಶೀಘ್ರದಲ್ಲಿಯೇ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವಂತ ಸಾಧ್ಯತೆ ಇದೆ. ದರ ಪರಿಷ್ಕರಣೆ ಸಂಬಂಧ ಜನವರಿ 2ನೇ ವಾರದಲ್ಲಿ ಸಭೆ ನಡೆಯುತ್ತೆ. ಬೋರ್ಡ್ ಮೀಟಿಂಗ್ ಬಳಿಕ ಟಿಕೆಟ್ ದರ ಏರಿಕೆ ಸಾಧ್ಯತೆ. ಹಾಗಾಗಿ ರಾಜ್ಯದ ಜನರಿಗೆ, ಅದರಲ್ಲೂ ರಾಜಧಾನಿ ಜನರಿಗೆ ಗಿಫ್ಟ್ ಮೇಲೆ ಗಿಫ್ಟ್ ನ್ಯೂ ಇಯರ್ಗೆ ಎಷ್ಟು ಪರ್ಸೆಂಟೇಜ್ ಏರಿಕೆ ಮಾಡಬೇಕು ಅನ್ನೋದು ಸಭೆಯಲ್ಲಿ ಚರ್ಚೆ ಆಗುತ್ತೆ. 2ನೇ ವಾರ ಅಥವಾ 3ನೇ ವಾರದಿಂದ ದರ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ 15% ದರ ಹೆಚ್ಚಳಕ್ಕೆ ಸಮಿತಿ ವರದಿ ಸಲ್ಲಿಸಿದೆ. ಈಗ ಅಷ್ಟು ಹೆಚ್ಚಿಗೆ ಮಾಡಬೇಕು ಅಂತ. ಸಾರ್ವಜನಿಕ ಅಭಿಪ್ರಾಯ ಅವಧಿಯಲ್ಲಿ ಬಹುತೇಕರು ದರ ಹೆಚ್ಚಳಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದರ ನಿಗದಿ ಸಮಿತಿ BMRCLಗೆ ವರದಿಯನ್ನು ಸಲ್ಲಿಸಿದೆ. 15%ನಷ್ಟು ಏರಿಸಬಹುದು ಅಂತ ಅವ್ರು ಹೇಳಿದ್ದಾರೆ. ದರ ಪರಿಷ್ಕರಣೆ ಸಂಬಂಧ ಸಾರ್ವಜನಿಕರ ಸಲಹೆ ಸ್ವೀಕಾರ. ಇನ್ನೇನಿದ್ರೂ ಕೂಡ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾತ್ರ ಬಾಕಿ ಇರೋದು. ಹಾಗಾಗಿ ರಾಜ್ಯದ ಜನರಿಗೆ, ಅದರಲ್ಲೂ ಬೆಂಗಳೂರಿನ ಜನರಿಗೆ ಒಂದು ಕಡೆ BMTC, ಇನ್ನೊಂದು ಕಡೆ ಮೆಟ್ರೋ ಅಂತೂ ಲಕ್ಷಾಂತರ ಮಂದಿ ಡಿಪೆಂಡ್ ಆಗಿರುವಂಥ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಹಾಗಾಗಿ ಈಗ 2 ನೇರಳೆ ಹಾಗೂ ಹಸಿರು ಮಾರ್ಗದ ಮೆಟ್ರೋ ಪ್ರಯಾಣ ಇನ್ನು ಮುಂದೆ ದುಬಾರಿ ಆಗುವಂಥ ಸಾಧ್ಯತೆ ಇದೆ. BMRCL ದರ ನಿಗದಿ ಸಮಿತಿಗೆ ಸಲಹೆ ಕೊಟ್ಟಂಥ ಪ್ರಯಾಣಿಕರು ಮೆಟ್ರೋದಲ್ಲಿ ಕನಿಷ್ಠ ದರ 10 ರಿಂದ ಗರಿಷ್ಠ 60 ಪ್ರಯಾಣ ದರ ನಿಗದಿ. 2011ರಲ್ಲಿ ನಮ್ಮ ದರನ ನಾವು ನಿಗದಿಪಡಿಸಿದ್ವಿ. ಆವಾಗ ನಮ್ಗೆ ಏನಂದ್ರೆ ನಮ್ಮ ಮೆಟ್ರೋ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ ಇನಿಷಿಯಲ್ ಮೆಟ್ರೋ ನಾವು ಓಪನ್ ಮಾಡಿದಾಗ ಅದನ್ನು ಮಾಡ್ಬೋದಿತ್ತು. ಹಾಗಾಗಿ ನಮ್ಮದು 2010 ಅಂದರೆ 11ರಿಂದ ಬಂದಿದ್ದು ಓಪನಿಂಗ್, ನಮ್ಮದು ಫಸ್ಟ್ ಲೈನ್ ಓಪನಿಂಗ್ ಆದಾಗ ಒಂದಷ್ಟು ಆಯಿತು. ಆವಾಗ ಬರೀ ಫೇರ್ಸ್ ವಿತ್ ರೆಸ್ಪೆಕ್ಟ್ ಟು ಸರ್ಟನ್ ಲೆಂತ್ ಮಾಡಿದರು. ಅದೇ ಮೇಲೆ 2013ರಲ್ಲಿ ನಮ್ಮ ರೀಚ್ 3 ರೀಚ್ 4 ಯಾವತ್ತು 14 ಓಪನ್ ಆಯಿತು, ಆವಾಗಲೂ ಕೂಡ ಮುಂದೆ ಅಂದರೆ ಲೆಂತ್ ಎಷ್ಟು ಇನ್ಕ್ರೀಸ್ ಆಗುತ್ತೋ ಅದ್ರ ಪ್ರಕಾರ ಅದನ್ನು ಬರೀ ಸರ್ಚಾರ್ಜ್ ಥರ ಒಂದು ಮಾಡಿಕೊಂಡು ಅದು ಮಾಡಿದ್ರು. ಅದಾದಮೇಲೆ 2017ರಲ್ಲಿ ನಮ್ಮದು ಫುಲ್ ಫೇಸ್ 1 ಏನಾಯಿತು, ಆ ಟೈಮಲ್ಲೂ ಕೂಡ 2017ರಲ್ಲಿ ಮಾಡಿದ ಮೇಲೆ ಇವತ್ತು ತನಕ ದರ ಪರೀಕ್ಷೆನೂ ಆಗಿಲ್ಲ. ಅಂದರೆ ಲಾಸ್ಟ್ 7.5 ವರ್ಷದಿಂದ ಯಾವ ದರ ಪರೀಕ್ಷೆನೂ ಆಗಿಲ್ಲ. ಯಾಕಂದರೆ ಇವಾಗ ಮುಂದೆ ನಾವು ಲೈನ್ಗಳು ಆ್ಯಡ್ ಮಾಡಿದ್ದೀವಿ, ನಮ್ಮ ಲೆಂತ್ ಇನ್ಕ್ರೀಸ್ ಆಗಿದೆ, 6.7 ಇವತ್ತು 77 ಕಿಲೋಮೀಟ್ರ್ ಹೋಗಿದೆ. ಇವೆಲ್ಲ ನೋಡಿ ಅವ್ರ ಮುಂದೆ ಅದು ಇಟ್ಟಿರೋದು ಅಂಥದ್ದು. ಅವರು ಏನು ಅದನ್ನು ಅದ್ರ ಮೇಲೆ ಚರ್ಚೆ ಮಾಡಿ ಅವ್ರು ಏನು ನಿರ್ಧಾರಕ್ಕೆ ಬಂದಿದ್ದಾರೆ ಅದನ್ನು ಅವ್ರು ಏನು ಹೇಳ್ತಾರೋ, ನಮ್ಮ ಅಂತಿಮವಾಗಿ ನಮ್ಮ ಅಥಾರಿಟಿ ಅವ್ರು ಏನು ಡಿಸಿಷನ್ ಕೊಡ್ತಾರೋ. ಕಿರಣ್ ಸೂರ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ನೆನ್ನೆಯಷ್ಟೇ ಈ ಸಾರಿಗೆ ಬಸ್ಗಳಿಗೆ BMTC, KSRTCಯಲ್ಲಿ 15% ಅನ್ನೋ ಹಾಗೆ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಒಮ್ಮತಕ್ಕೆ ಬರಲಾಗಿದೆ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಇದು. ಹೊಸ ವರ್ಷದಲ್ಲಿ ಮೆಟ್ರೋ ದರ ಕೂಡ ಏರಿಕೆ ಆಗುತ್ತೆ ಅಂತ. ಎಷ್ಟು ಏರಿಕೆ ಆಗ್ಬೋದು ಇನ್ನು ಮುಂದೆ ಒಂದು ಸ್ಟೇಷನ್ನಿಂದ ಒಂದು ಸ್ಟೇಷನ್ಗೆ, ಅಥವಾ ಮ್ಯಾಕ್ಸಿಮಮ್ ಒಂದು ಎಂಡಿಂದ ಮತ್ತೊಂದು ಎಂಡಿಗೆ ತಲುಪೋದಕ್ಕೆ ಎಷ್ಟು ಹೆಚ್ಚಾಗಿ ಜನ ಪೇ ಮಾಡಬೇಕಾಗುತ್ತೆ ಏನು ಅಂತ? ಹೌದು ಅನಶ್, ಈಗಾಗಲೇ ಕೂಡ ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ರಾಜ್ಯದ ಜನರಿಗೆ 4 ನಿಗಮದ ಅಂದರೆ BMTC, KSRTC ಸೇರಿದಂತೆ 4 ನಿಗಮದ ಬಸ್ಸುಗಳ ದರವನ್ನು ಹೆಚ್ಚಳ ಮಾಡುವ ಮೂಲಕವಾಗಿ ರಾಜ್ಯದ ಜನರಿಗೆ ಶಾಕನ್ನು ಕೊಟ್ಟಿತ್ತು. ಇವತ್ತು ಈಗಾಗಲೇ ಕೂಡ 2ನೇ ವಾರದಲ್ಲಿ BMRCLನ ದರ ಅಂದರೆ ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ರಾಜಧಾನಿ ಬೆಂಗಳೂರಿನ ಜನರಿಗೂ ಕೂಡ ಶಾಕ್. ಅಂದರೆ ರಾಜ್ಯದ ಜನರಿಗೆ, ರಾಜಧಾನಿ ಜನರಿಗೆ ಈ ವರ್ಷದ ಆರಂಭದಲ್ಲೇ 2 ಶಾಕ್ ಅಂತಲೇ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ, ಈಗಾಗಲೇ ಕಳೆದ 2017ನೇ ಇಸ್ವಿಯಲ್ಲಿ ಮೆಟ್ರೋ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿತ್ತು. ಅದಾದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಮೆಟ್ರೋ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಈಗಾಗಲೇ ಕೂಡ ಸಿಬ್ಬಂದಿಗಳ ಒಂದು ಸಂಬಳದ ಹೆಚ್ಚಳ ಆಗಿರ್ಬೋದು, ಮೇಂಟೆನೆನ್ಸಿನ ಖರ್ಚು ಕೂಡ ಹೆಚ್ಚಳವಾಗಿರುವಂಥ ಹಿನ್ನೆಲೆಯಲ್ಲಿ BMRCL ಈಗಾಗಲೇ ಕೂಡ ದರ ನಿಗದಿ ಸಮಿತಿಯನ್ನು ನೇಮಕ ಮಾಡಿತ್ತು. ಆ ದರ ನಿಗದಿ ಸಮಿತಿ ಈಗಾಗಲೇ ಕೂಡ ಅಕ್ಟೋಬರ್ 3ರಿಂದ ಅಕ್ಟೋಬರ್ 28ರವರೆಗೂ ಕೂಡ ಪ್ರಯಾಣಿಕರ ಸಲಹೆ ಸೂಚನೆಗಳನ್ನು ಪಡ್ಕೊಂಡಿತ್ತು. ಇದಾದ ನಂತರದಲ್ಲಿ ಈಗಾಗಲೇ ಕೂಡ ಡಿಸೆಂಬರ್ ಕೊನೆಯ ವಾರದಲ್ಲಿ ಈಗಾಗಲೇ BMRCLಗೆ ಆ ಒಂದು ದರ ನಿಗದಿ ಸಮಿತಿ ವರದಿಯನ್ನು ಕೊಟ್ಟಿರುವಂಥದ್ದು. ವರದಿಯಲ್ಲಿ ಏನಿದೆ ಅನ್ನೋಂಥದ್ದಾದರೆ 15%ವರೆಗೂ ಕೂಡ ದರವನ್ನು ಏರಿಕೆ ಮಾಡ್ಬೋದು ಅಂತೇಳಿ. ಅಂದರೆ ಸಾಕಷ್ಟು ಜನರು ಈ ಒಂದು ದರ ನಿಗದಿ ಸಮಿತಿಯ ಬಳಿ ಪ್ರಯಾಣಿಕರು ದರ ಏರಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅನ್ನೋಂಥದ್ದು ಗೊತ್ತಾಗ್ತಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಮೆಟ್ರೋ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಅಂದರೆ 2011ರಲ್ಲಿ ದರವನ್ನು ಫಿಕ್ಸ್ ಮಾಡಿದ್ವಿ, ಅದಾದ ನಂತರದಲ್ಲಿ 2017ರಲ್ಲಿ ದರವನ್ನು ಏರಿಕೆ ಮಾಡಿದ್ವಿ, ಅದಾದ ನಂತರದಲ್ಲಿ ಕಳೆದ 7.5 ವರ್ಷದಿಂದ ಇಲ್ಲಿವರೆಗೂ ಕೂಡ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಿಲ್ಲ. ಹಾಗಾಗಿ ನಮಗೆ ಅಂದರೆ ಮುಂಬರುವಂಥ ದಿನಗಳಲ್ಲಿ ಈಗ ಹಳದಿ ಮಾರ್ಗ ಇರ್ಬೋದು, ಪಿಂಕ್ ಮಾರ್ಗ ಇರ್ಬೋದು, ಗ್ರೀನ್ ಮಾರ್ಗ ಇರ್ಬೋದು, ಈ ಥರದ್ದು ಬೇರೆ ಬೇರೆ ಮಾರ್ಗಗಳಲ್ಲಿ ವಿಸ್ತರಣೆಯನ್ನು ಮಾಡ್ತಾ ಇದ್ದೀವಿ.
ಆ ಕಾರಣಕ್ಕಾಗಿ ಮೇಂಟೆನೆನ್ಸ್ನ ಖರ್ಚಾಗಿರ್ಬೋದು ಮತ್ತು ಬೇರೆ ಬೇರೆ ಬ್ಯಾಂಕ್ಗಳಿಂದ ನಾವೇನು ಸಾಲವನ್ನು ಪಡ್ಕೊಂಡಿದ್ದೀವಿ ಆ ಬ್ಯಾಂಕಿಗೆ ಸಾಲವನ್ನು ಕಟ್ಟಬೇಕಾಗಿದೆ, ಬಡ್ಡಿಯನ್ನು ಕಟ್ಟಬೇಕಾಗಿದೆ. ಆ ಕಾರಣಕ್ಕಾಗಿ ದರ ಏರಿಕೆ ಅನಿವಾರ್ಯತೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಈ ಕಮಿಟಿ ಈಗಾಗಲೇ ಕೂಡ ಡಿಸೆಂಬರ್ 8ರಲ್ಲೇ ತನ್ನ ವರದಿಯನ್ನು ಸಲ್ಲಿಸಿರುವಂಥದ್ದು. ಜನವರಿ 2ನೇ ವಾರ ಅಥವಾ 3ನೇ ವಾರದಲ್ಲಿ BMRCLನ ಬೋರ್ಡ್ ಮೀಟಿಂಗ್ ಇದೆ. ಆ ಬೋರ್ಡ್ ಮೀಟಿಂಗ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ ನಿಗದಿ ಆಗುತ್ತೆ ಅನ್ನುವಂಥದ್ದು. ಅದರ ಬಹುತೇಕವಾಗಿ 10ರಿಂದ 15% ದರವ ಏರಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಕಿರಣ್ ಸೂರ್ಯ.